ಬ್ರೇಕ್ಫಾಸ್ಟ್ ಯಾಕೆ ಮಾಡಿದ್ರಿ ಅಂತ ನಾನು. ಓ ಹಂಗ ನಮ್ದದು ಏನಂತಾರೆ ಕ್ಯಾಂಪಿಂಗ್ದು ಏನದು ರಿಚುವಲ್ಸ್ ಅದು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿ ಮಾಡಿದ್ದೀವಿ, ತಗೊಳ್ಳಿ ಎಂಜಾಯ್ ಮಾಡಿ ಕಾಫಿ ಜೊತೆ. ಅದು ಮುಂಚೆನೇ ಗೊತ್ತಾಗ್ಬಿಟ್ರೆ ಬ್ರೇಕಪ್ ಬುಳೆ ಆಗಲ್ಲ ಗೊತ್ತಾ. ಇವ್ರನ್ನೇ ಮದುವೆ ಆಗೋದು ಅಂತ ಹೇಳ್ಬಿಟ್ಟು ಏನಾದ್ರು ಒಂದು ಆಸ್ತಿ ಮಾಡೋಕ್ಕಾಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದೊಳ್ಳೆ ಎಜುಕೇಷನ್ ಕೊಡಿಸಿ ಲೈಫಲ್ಲಿ ಹೆಂಗೆ ಸರ್ವೈವ್ ಆಗೋದು ಅಂತ ಹೇಳ್ಕೊಟ್ಟಿದ್ದಾರಲ್ಲ, ಅಂಥ ಪೇರೆಂಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ. ಸೊ ನೈಟೆಲ್ಲ ಒಳ್ಳೆ ನಿದ್ದೆ ಮಾಡಿದ್ವಿ ನಾವು. ಈಗ ಒಂದೊಳ್ಳೆ ಕಾಫಿ ಕುಡಿದು ಡ್ರೋನ್ ಶಾಟ್ ತೊಗೊಂಡು ಬ್ರೇಕ್ಫಾಸ್ಟ್ ಮಾಡಿ ಇಲ್ಲಿಂದ ಹೊರಡೋ ಸಮಯ. ನೆನ್ನೆ ನೈಟ್ ನಾವು ನೆನ್ನೆ ಗವಿ ಬೆಟ್ಟಕ್ಕೆಲ್ಲ ಹೋಗಿ ಬಂದ್ವಿ. ನೀವೆಲ್ಲ ಗವಿ ಬೆಟ್ಟದ ವೀಡಿಯೋ ಎಲ್ಲ ನೋಡಿದ್ದೀರಾ ಅಂದ್ಕೊತೀನಿ. ತುಂಬ ಚೆನ್ನಾಗಿತ್ತು, ಸಖತ್ತಾಗಿತ್ತು ಮಾತ್ರ. ಅದು ಲೈಫಲ್ಲಿ ಈ ಥರ ಅಡ್ವೆಂಚರಸ್ ಅಂದರೆ ಬೈಕಲ್ಲೆಲ್ಲ ಹೋಗಿದ್ವಿ, ಅದು ಒಂದು ಪಿಕಪ್ಪಲ್ಲಿ ಈ ಥರ ಎಲ್ಲ ಹೋಗೇ ಇರಲಿಲ್ಲ. ರೋಡ್ ಮಾತ್ರ ಏನು ಖರಾಬಾಗಿತ್ತಮ್ಮ. ಅಯ್ಯಪ್ಪ, ನೀನು ಇನ್ನೂ ಹಿಂದೆ ತಿರುಗಿ ನೋಡಿಲ್ಲ, ವೀಡಿಯೋದಲ್ಲಿ ನೋಡಿರ್ತೀಯ ಅನಿಸುತ್ತೆ. ಇವಾಗ ಆ್ಯಕ್ಚುಲಿ ನಾವು ಆ ವಿಡಿಯೋ ಆದಮೇಲೆ ಇದನ್ನು ಅಪ್ಲೋಡ್ ಮಾಡಿರ್ತೀವಿ. ಖರಾಬ್ ರೋಡ್ಗಳು ಮಾತ್ರ ಅದು. ನಡೀರಿ ಇವಾಗ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಕಾಫಿ ಕುಡ್ಕೊಂಡು ಒಂದು ಡ್ರೋನ್ ಶಾಟ್ ತೊಗೊಂಡು ಆಮೇಲೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇಲ್ಲಿಂದ ಹೊರಡೋಣಂತೆ. ಬಟ್ ಚೆನ್ನಾಗಿತ್ತು, ಒಳ್ಳೆ ನಿದ್ದೆ ಬಂತು, ಚೆನ್ನಾಗಿತ್ತು ಅಲ್ಲ, ನಿದ್ದೆ ಎಲ್ಲ ಚೆನ್ನಾಗಿ ಬಂತು. ಮತ್ತು ನಾಯಿ ಎಲ್ಲ ಇದೆಯಲ್ಲ, ಇಲ್ಲಿ ಸುಮಾರು ಒಂದು 3-4 ನಾಯಿ ಇದೆ. ಹಾಗಾಗಿ ಏನು ಭಯ ಪಡೋವಂಥದ್ದಿಲ್ಲ, ಫುಲ್ ಕಂಪ್ಲೀಟ್ ಫೆನ್ಸ್ಡೆ. ಹಾಗಾಗಿ ಅದೊಂದು ಗ್ಯಾರಂಟಿ ಮೇಲೆ ನಾವು ಏನೋ ನೆಮ್ಮದಿಯಿಂದ ನಿದ್ದೆ ಮಾಡಿದ್ವಿ. ಬೇರೆ ಕಡೆ ಎಲ್ಲ ಸ್ವಲ್ಪ ಎಚ್ಚರ ಆದರೆ ಎದ್ದು ನೋಡೋದು ಮಾಡೋದು ಆ ರೀತಿ ಮಾಡ್ತಾಯಿದ್ದೆ. ಇಲ್ಲೂ ಪಕ್ಕದಲ್ಲಿ ಒಂದು ಟಾರ್ಚು, ಅದು ಹವ್ಯಾಸ, ಹಂಗೆ ಚಿಕ್ಕದೊಂದು ಎಮರ್ಜೆನ್ಸಿ ನೈಫು, ಟಾರ್ಚ್ ಎಲ್ಲ ಇಟ್ಕೊಂಡು ಮಲ್ಕೊಂಡಿದ್ದೆ. ಬಟ್ ಚೆನ್ನಾಗಿತ್ತು. ಏನನ್ಸುತ್ತೆ ನಿನಗೆ? ವಾಟ್ ಈಸ್ ಯುವರ್ ಒಪಿನಿಯನ್ ಅಬೌಟ್ ದಿಸ್ ಕ್ಯಾಂಪ್ ಆ್ಯಂಡ್ ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ಆಸಮ್ ಎಕ್ಸ್ಪೀರಿಯನ್ಸ್ ಇದು. ಫಸ್ಟ್ ಟೈಮ್ ನಾನು ಈ ಥರ ಎಲ್ಲ ಟ್ರಾವೆಲ್ ಮಾಡಿಬಿಟ್ಟು ಅಲ್ಲೆಲ್ಲ ಹೋಗಿರೋದು, ಬೆಟ್ಟದಲ್ಲೆಲ್ಲ ತುಂಬ ಚೆನ್ನಾಗಿದೆ. ಅದು ನನ್ನ ಮಗಳ ಜೊತೆ ಫುಲ್ ಖುಷಿ ಆಯಿತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನೆಕ್ಸ್ಟ್ ಟೈಮ್ ಇಲ್ಲಿ ಬರಬೇಕಂತ ಅನಿಸ್ತಿದೆ. ಮತ್ತೆ ಪಾಪುನ್ ಕರ್ಕೊಂಡು ಫ್ಯಾಮಿಲಿ ಕರ್ಕೊಂಡ್ಬಂದು ರೂಮ್ ಟೆಂಟ್ ಅವ್ರದ್ದೇ ಸಿಗುತ್ತೆ, ಚೆನ್ನಾಗಿದೆ ಫೆಸಿಲಿಟಿ ಎಲ್ಲ. ಅದನ್ನೇ ತೊಗೊಂಡು ಅಲ್ಲಿ ಸ್ಟೇ ಮಾಡಿದ್ರೆ ಅವ್ರಿಗೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಎಕ್ಸ್ಪೀರಿಯನ್ಸ್ ಇನ್ನೂ ತುಂಬ. ಈ ಥರ ತಗೊಳ್ಳೋದು, ಪ್ಯಾಕ್ ಮಾಡೋದು, ಅಡುಗೆ ಮಾಡೋದು ಏನೂ ಇರಲ್ಲ. ಅಡುಗೆ ಮಾತ್ರ ಸೂಪರ್ ಆಗಿರುತ್ತೆ ಇಲ್ಲಿ, ಫುಡ್ ಎಲ್ಲ. ಅದಕ್ಕೆ ಮಾತ್ರ ಏನು ಮಾತಾಡೋಂಗಿಲ್ಲ. ಹಾಗಾಗಿ ಓಕೆ, ಹೋಗುವ ಆಚೆ, ನೋಡುವ ಕ್ಲೈಮೇಟ್ ಹೆಂಗಿದೆ ಅಂತ. ನಡೆಯಮ್ಮ, ಕಾಫಿ ಟೀ ಏನಾದರೂ ಮಾಡಿಕೊಡು. ಬಾ ನೋಡಿ, ನಿಮಗೆ ನೈಟ್ ಸಂಜೆ ವ್ಯೂ ತೋರಿಸಿದ್ವಿ, ಈಗ ಅರ್ಲಿ ಮಾರ್ನಿಂಗ್ ವ್ಯೂ ನೋಡಿ ಏನು ಸಖತ್ತಾಗಿದೆ. ವಾ, ನಾನೆಲ್ಲ ಟೇಬಲ್ ಎಲ್ಲ ರೆಡಿ ಮಾಡಿದ್ದೀನಿ. ಸರಿ, ಟೇಬಲ್ ರೆಡಿ ಮಾಡಿ ಕಟ್ ಮಾಡೋಕ್ಕೆ. ಓಕೆ ನೋಡಿ, ಸೂಪರ್. ಇವಾಗ ನೋಡಿ ಹೆಂಗಿದೆ, ಫುಲ್ಲು ಮಿಸ್ಟ್ ಕವರ್ ಆಗಿದೆ ಎಲ್ಲ ಕಡೆ. ಇದು ಹಾಕಿದ್ದಕ್ಕೆ ಸ್ವಲ್ಪ ಒಳ್ಳೆ ಇದೆ. ಆ್ಯಕ್ಚುಲಿ ಮಳೆ ಬರಲ್ಲ ಅಂದ್ಕೊಂಡ್ವಲ್ಲ, ನೈಟ್ ಮಳೆ ಬಂತು ಒಂದು ಸ್ವಲ್ಪ. ಸೊ ಕುಕ್ಕಿಂಗ್ ಎಲ್ಲ ಇಲ್ಲೇ ಮಾಡಿದ್ದು ನೈಟು. ಈಗ ಇಲ್ಲಿ ಟೀ, ಕಾಫಿ, ನಾವು ಕಾಫಿ ಕುಡಿಯೋದು. ನೋ ಹೇಟ್ ಫಾರ್ ಟೀ, ಬಟ್ ರೂಢಿಯಾಗಿರೋದು ಕಾಫಿ ಅಲ್ಲ. ಸೊ ಹಾಗಾಗಿ ಕಾಫಿ ಎಲ್ಲ ಕುಡಿದು ಈಗ ಒಂದೊಳ್ಳೆ ಡ್ರೋನ್ ಶಾಟ್ ತೊಗೊಂಡ್ರೆ ಸಕ್ಕತ್ತಾಗಿರುತ್ತೆ. ಮಿಸ್ಟ್ ಫುಲ್ ಕವರ್ ಆಗಿರುತ್ತೆ ಎಲ್ಲ ಕಡೆ. ಮಿಸ್ಟ್ ಜೊತೆ ಒಂದೊಳ್ಳೆ ಡ್ರೋನ್ ಶಾಟ್ ತೊಗೊಳ್ಳೋಣ. ನೋಡಿ, ಇದೇ ನ್ಯಾಚುರಲ್ ವಾಟರ್ ಸ್ಟ್ರೀಮ್, ಇದು ನ್ಯಾಚುರಲ್ ವಾಟರ್ ಸ್ಟ್ರೀಮ್ ಇದು. ಬಟ್ ಟ್ರೆಕ್ಕಿಂಗ್ ಎಲ್ಲ ಮಾಡ್ಬೋದು ಒಳಗಡೆಗೆಲ್ಲ. ಬಟ್ ಏನಂದರೆ ಇವಾಗ ಸ್ವಲ್ಪ ಏನಂದರೆ ಥಂಡಿ ವಾತಾವರಣ ಇರುತ್ತಲ್ಲ, ಅವಾಗೆಲ್ಲ ಸ್ವಲ್ಪ ಲೀಚಸ್ ಇರುತ್ತೆ. ಲೀಚಸ್ ಕಚ್ಚಿದ್ರೆ ಒಳ್ಳೇದು, ಅದೇನು ಹಾರ್ಮ್ ಮಾಡಲ್ಲ. ಇಟ್ಸ್ ಎ ಗುಡ್ ಎಕ್ಸ್ಪೀರಿಯೆನ್ಸು. ನೇಚರು ಈ ಥರ ವೈಲ್ಡ್ ಎಂಜಾಯ್ ಮಾಡಬೇಕು ಅಂದಾಗ ಲೀಚ್ ಕಚ್ಚಿದ್ರೇ ಆ ಮೆಮೊರಿ ಸ್ಟೇ ಆಗುತ್ತೆ, ಇಲ್ಲ ಅಂದರೆ ಸ್ಟೇ ಆಗೋಲ್ಲ ಅಲ್ವಾ. ಓಕೆ, ನಿದ್ದೆ ಎಲ್ಲ ಚೆನ್ನಾಗಾಯಿತು. ಸೊ ಬನ್ನಿ, ಈಗ ಹಿಮ ಕಾಫಿ ರೆಡಿ ಮಾಡ್ಕೋತಾಳೆ. ಅಷ್ಟೆಲ್ಲ ಒಂದು ಒಳ್ಳೆ ಡ್ರೋನ್ ಶಾಟ್ ತಗೊಂಡು ಡ್ರೋನ್ ಶಾಟ್ ಎಂಜಾಯ್ ಮಾಡೋಣ. ಓಕೆ, ಆನಿಗ್ಲಿ ಬಿಡು, ಚಳಿ ಆಗ್ತೈತೆ. ಕೇಳಿಯಲ್ಲ, ಕಚ್ಚಿ ಆಗ್ತದೆ. ಇರ್ತದೆ. ಹಾಂ,
ಅದೇ ಕೊಡೋದ್ರಲ್ಲಿ ಅದು ಬರುತ್ತೆ. ಆಮೇಲೆ ಟಿಪ್ ಮಾಡಿ ಇದರಲ್ಲಿ you see so it's time for breakfast. ಸೊ ಬ್ರೇಕ್ಫಾಸ್ಟ್ ಇನ್ಚಾರ್ಜ್ ನಾನು ತೊಗೊಂಡಿದ್ದೀನಿ. ಇವಂಗೆ ಹೇಳಿದ್ದೆ, ಅವಳಿಗೆ ನಾನೊಂದು ವೆರೈಟಿ ಹೇಳಿದ್ದೆ, ಆ ವೆರೈಟಿ ಮಾಡಿಕೊಡು ಅಂತ. ಅವಳು ಮಾಡಿಕೊಟ್ಟಿಲ್ಲ. ಅದಕ್ಕೆ ನಾನು ನನ್ನ ಸ್ಟೈಲಲ್ಲಿ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಹಸಿ ಮೊಟ್ಟೆ ವಿತ್ ಯೋಕ್ ಹಾಕ್ತಾಯಿದ್ದೀನಿ. ಡಸ್ಟ್ಬಿನ್ ಇಲ್ಲಮ್ಮ. ಆಮೇಲೆ ಕವರ್ ಕೊಡಲಾ? ಬಿಡು, ಆಮೇಲೆ ಹಾಕ್ಕೊಂಡ್ಬಿಡ. 2 ಕರೆಕ್ಟಾಗಿ ನಾಲ್ಕು ತೊಗೊಂಡೆ. ಪ್ರೊಫೆಷ್ನಲಾಗಿ ಎಗ್ ಹೊಡಿತಾರೆ, ಕಾನ್ಫಿಡೆಂಟ್ ಇಲ್ಲಿ ಬರ್ತಾಯಿಲ್ಲ. ಹೆಂಗೆ ಗೊತ್ತಾ ಪ್ರೊಫೆಷ್ನಲಾಗಿ ಎಗ್ ಓಪನ್ ಮಾಡೋದು? ನಮ್ಮ ಡ್ಯಾಡಿ ಎಲ್ಲ ಹಿಂಗೆ ಹಿಡ್ಕೊಂಡ ನೋಡಿ, ಇದೀಗೆ ಹಿಂಗೆಲ್ಲ ಹಿಂಗೆ ಹೊಡೆದು ಒಂದೇ ಹಿಂಗೆ ಹಿಂಗೆ. ಪಾಪ ಇಮ್ಮ ಕ್ಯಾಮ್ರಾ ತೊಗೊಂಡು ವೀಡಿಯೋ ಮಾಡೋಕ್ಕೆ ಅಷ್ಟೇ ಒಂದೇ ಮೊಟ್ಟೆ ಖಾಲಿನೇ ಆಗೋಯ್ತು. ಓಕೆ, ಸೊ ಅದರಲ್ಲಿ ಈಗ ಎಗ್ ಯೋಕ್ ಹಾಕಿದ್ದೀನಿ, ಇಟ್ಕೊಳ್ಳೋಣ. ಸೊ ಮೊಟ್ಟೆ ಅಂತೂ ಹಾಕಾಯಿತು. ಸೊ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊಟ್ಟೆನ. ನಾವು ಈ ಥರ ಅಂದ್ಕೊಂಡು ಇರಲಿಲ್ಲ. ಇದು ಕ್ಯಾಂಪಿಂಗ್ ಮಾಡ್ತಿದ್ವಿ ಒಂದು ದಿವಸ. ನಾನು ನೀನನ್ನು ಮದುವೆ ಮಾಡ್ಕೊತೀನಿ ಅಥವಾ ನೀನು ನನ್ನನ್ನು ಮದುವೆ ಮಾಡ್ಕೊತೀನಿ. ಅಲ್ಲ, ನಮ್ಗೆ ಇದೆಲ್ಲ ಮುಂಚೆನೇ ಗೊತ್ತಿದೆ. ನಾವು ತುಂಬ ಟೈಮ್ ವೇಸ್ಟ್ ಮಾಡ್ಕೊತಿಲ್ಲ ಲೈಫಲ್ಲಿ ಅಲ್ವಾ? ಅಲ್ಲ, ಯಾರಾದರೂ ನಮ್ಮ ಭವಿಷ್ಯ ಹೇಳಿದ್ರೆ, ಒಂದಾನೊಂದು ಕಾಲದಲ್ಲಿ ನೀನು ಗ್ರಾಚಾರ ಕೆಟ್ಟಿ ನೀ ಹುಡುಗಿ ಸಾರಿ ಗ್ರಾಚಾರ ಚೆನ್ನಾಗಿ ಅಲ್ಲ ನೀವು ಹೇಳಿ, ನೀವೇನ ಮದುವೆಗಿಂತ ಮುಂಚೆನೇ ನಾನು ಸಿಗ್ತೀನಿ ಅಂತ ನಂಗೆ ಗೊತ್ತಾಗಿದೆ. ನೀವು ತುಂಬಾ ವೇಸ್ಟ್ ಮಾಡ್ಕೋತಿರ್ಲಿಲ್ಲ ಅಲ್ಲ ಟೈಮ್, ಕೆರಿಯರ್ ಮೇಲೆ ಜಾಸ್ತಿ. ಸುಮ್ಮನೆ 4 ವರ್ಷ ವೇಸ್ಟ್ ಮಾಡ್ಕೊಂಬಿಟ್ಟಿದ್ದಾರೆ. ಅದೆಲ್ಲ ವೇಸ್ಟ್ ಆಗ್ತಾ ಇರಲಿಲ್ಲ. ಯಾರು ಗೊತ್ತು, ಮುಂಚೆ ಸಿಕ್ಕಿದ್ರೆ ನಂದು ನಿಂದು ಮುಂಚೆನೆ ಬ್ರೇಕಪ್ ಆಗೋಗೋದೇನೋ. ನೋಡಿ, ಒಬ್ರಿಗೆ ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತಾರೆ. ಒಬ್ರಿಗೊಬ್ರು ಸಿಗ್ಬೇಕಂತ ಅದು ಬರ್ದ್ಬಿಟ್ಟಿದ್ರೆ, ಅದು ಮುಂಚೆನೆ ಗೊತ್ತಾಗ್ಬಿಟ್ರೆ ಬ್ರೇಕಪ್ ಗುಳೆ ಆಗಲ್ಲ. ಗೊತ್ತಾ? ಹೌದು, ಇವ್ರನ್ನೇ ಮದುವೆ ಆಗೋದು ಅಂತ ಹೇಳ್ಬಿಟ್ಟು ಏನಾದ್ರು ಮುಂಚೆನೆ ಗೊತ್ತಾಗ್ಬಿಟ್ರೆ ಅವ್ರು ಯಾರು ಟೈಮು ವೇಸ್ಟ್ ಮಾಡ್ಕೊಳಕ್ಕೆ ಹೋಗಲ್ಲ, ಮತ್ತು ಯಾರು ಮೋಸನೂ ಹೋಗಲ್ಲ. ಚೆನ್ನಾಗಿರುತ್ತೆ. ಆ ಥರ ಆಪ್ಷನ್ಸ್ ಇಲ್ಲ. ಈಗ ಹಾಕುವ ಪೆಪ್ಪರ್. ಕಾಫಿ ಕುಡ್ದಿಲ್ಲ, ತಣ್ಣಗಾಗುತ್ತೆ. ಕುಡ್ತೀನಿ. ನೀವು ತಣ್ಣಗೆ ಕಾಫಿ ಕುಡಿಯೋಲ್ಲ? ಸ್ವಲ್ಪ ಬಿಸಿ ಬಿಸಿ ಕುಡಿಯಲ್ಲಪ್ಪ. ನಾನು ಒಂದ್ಸತಿ ಇದು ಓಪನ್ ಮಾಡಿ ಫುಲ್ ಬಿದೋಗಿತ್ತು. ನಾನು ಅದನ್ನು ತೋರಿಸ್ಲಿಲ್ಲ ವಿಡಿಯೋದಲ್ಲಿ. ಆಮೇಲೆ ನಿನಗೆ ಪಾಪ ಏನಮ್ಮ ಒಂದು
ಇದು ಓಪನ್ ಮಾಡೋಕ್ಕೆ ಬರಲ್ವಾ ಅಂತ ಬೈಸ್ಕೊಂಬಿಟ್ರೆ ನೀನು ನನಗೆ ಹರ್ಟ್ ಆಗುತ್ತಲ್ಲ. ಚಿಲ್ಲಿ ಫ್ಲೇಕ್ಸ್ ಬೇಕಾ? ಕೊಡು. ಹಿಂದೆ ಇದೆ ನೋಡಿ. ಪೆಪ್ಪರ್ ಆಯಿತು ಅಲ್ಲ, ಚಿಲ್ಲಿ ಫ್ಲೇಕ್ಸ್ ಖಾರ ಇರುತ್ತೆ ಸ್ವಲ್ಪ ಲೈಟೇ, ಸ್ವಲ್ಪ ಚುರುಕು ಚುರುಕಂತ ಬೆಳಗ್ಗೆ ಸಿಕ್ಕಾಬಿಟ್ಟೆ ಚಳಿ ಇದೆಯಲ್ಲ, ಸ್ವಲ್ಪ ಹಂಗೆ ಚಿಲ್ಲಿ ಫ್ಲೇಕ್ಸ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಇದರ ನಮ್ಮಮ್ಮ ನಮಗೆ ಸ್ಕೂಲ್ ಟೈಮಲ್ಲಿ ಮಾಡ್ಕೊಳ್ಳೋರು, ಬಟ್ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲ ಹಾಕೋರು. ಓಕೆ, ಸೊ ಇವಾಗ ಎಗ್ ರೆಡಿ ಇದೆ. ಉಪ್ಪು ಖಾರ ಹೆಂಗಿದೆ ಗೊತ್ತಿಲ್ಲ, ಟೇಸ್ಟ್ ಮಾಡು. ನೋ. ಓಕೆ, ಸ್ವಲ್ಪ ಅರ್ಶಿನ ಹಾಕೊಂಡಿದ್ರೆ ಅಷ್ಟನ್ನ ಏನು ಬೇಡ, ಹೊಲ್ಸಿಗ ಇಲ್ಲ, ಅದು ಫುಲ್ ರೋಸ್ಟ್ ಆಗಿಬಿಡುತ್ತಲ್ಲ, ಏನಾಗಲ್ಲ. ಓಕೆ, ಈಗ ನಮ್ಮ ತವಾ ಎಲ್ಲಿದೆ? ಇಲ್ಲಿದೆ ಎಲ್ಲ ಮುಂದೆ. ಓಕೆ, ನಿನ್ಗೆ ಇದು ಬೇಕಾ? ಆ ಸೈಡ್ ತಿಂತೀಯಲ್ಲ? ಕೆಲವರು ಇದು ಸೈಡ್ ತಿನ್ನಲ್ಲ. ಇಲ್ಲಪ್ಪ, ತಿಂತೀವಿ. ತಿಂತೀಯಲ್ಲ? ನಾ ಪಿಜ್ಜಾ ಬಂದರೆ ಅದರಲ್ಲಿ ಏನೂ ವೇಸ್ಟೇ ಮಾಡಲ್ಲ. ಅಲ್ಲ, ಆ ಪಿಜ್ಜಾ ಇಷ್ಟನೇ ಇಲ್ಲ ನನಗಂತೂ. ನನಗೋಸ್ಕರ ಉಪ್ಪು ಆಯ್ತಮ್ಮ ಆರ್ಡರ್ ಮಾಡಮ್ಮ ಅಂತಾರೆ. ಅದಕ್ಕೆ ಏನಿದ್ರು ಅನ್ನ, ಮಸಾಪ್ ಸಾರು, ಏನದು ಹಿಮ, ಏನು ಅದು ಮಂಡ್ಯ ಸ್ಟೈಲ್ ಏನು ಮಾಡ್ತೀಯ ಅದು, ಬಸ್ಸಾರು, ಚಿಕನ್ ಫ್ರೈ, ಅದು ಅವೆಲ್ಲ ನಮ್ಗೆ ತುಂಬ ಇಷ್ಟ. ಅವರಿಗೆ ಬಸ್ಸಾರು ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀವಿ ಮಂಡ್ಯದ್ದು. ಓಕೆ, ತುಪ್ಪ ಏನು ಬೇಡ ಬಿಡ ಮಾಡಲಿಕ್ಕೆ. ನಿಂಗೆ ಹಾಕ್ಬೇಕಾ ತುಪ್ಪ? ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ. ಓಪನ್ ಮಾಡಿದ್ರೆ ಮತ್ತೆ ಫುಲ್ ಖಾಲಿ ಮಾಡಬೇಕು, ಇದಾಗುತ್ತೆ. ನೀನು ಹಾಕು ಅಂದರೆ ಹಾಕ್ತೀನಿ, ನಿನ್ನ ಖುಷಿ. ನಿಮ್ಗೆ ಬೇಡವಾ? ನಂಗೆ ಬೇಡ. ಮತ್ತೆ ಅದು ಹೆಂಗೆ ರೋಸ್ಟ್ ಆಗುತ್ತೆ? ಹಂಗೆ ಇದು ರೋಸ್ಟ್ ಆಗುತ್ತೆ. ಓಕೆ, ಹಂಗಿದು. ಓಕೆ, ಸೊ ಇಲ್ಲಿ ಒಂದು ಬಟ್ಲು ಕೊಡಿ, ಹ್ಯಾಂಡ್ ವಾಶ್ ಮಾಡ್ಕೊಂಬಿಡೋಣ, ಯಾಕಂದರೆ ಅದನ್ನು ಕೈಯಲ್ಲಿ ಹೆಜ್ಜೆ ಹಾಕ್ಬೇಕಲ್ಲ. ಪಾಪ್ಕಾರ್ನ್ ಮಾಡಿ ಅದಿದೆ ಹೋಗಿಲ್ಲ ಕಲರ್. ಅಷ್ಟೇ ಅಲ್ವಾ? ಓಕೆ, ರೆಡಿನಾ? ಓಕೆ, ರೆಡಿ. ನಾವು ರೆಡಿ, ನೀವು ರೆಡಿನಾ? ಸೊ ನೋಡಿ, ಹೀಗೆ ಬ್ರೆಡ್ ತಗೊಂಡು ಈ ಬ್ರೆಡ್ನ ಫಸ್ಟು ಡಿಪ್ ಮಾಡ್ಕೋಬೇಕು ಹಿಂಗೆ ಮೊಟ್ಟೆಯಲ್ಲಿ. ಸ್ವಲ್ಪ ಕೈ ಇದಾಗುತ್ತೆ, ಬಟ್ ಟೇಸ್ಟ್ ಬೇಕು ಅಂದರೆ ಇದು ಮಾಡ್ಕೋಬೇಕು. ಓಕೆನಾ? ಹೀಗೆ ಫುಲ್ ಡಿಪ್ ಮಾಡಿ ಹಿಂಗೆ ಬಿಡಬೇಕು. ನೀಟಾಗಿ ಈ ಥರ ಇವೆಲ್ಲ ನಮ್ಮ ಸ್ಕೂಲ್ ಟೈಮ್ ಮೆಮೊರೀಸ್. ನಮಗೆಲ್ಲ ನಮ್ಮಮ್ಮ ಇದು ತುಪ್ಪದಲ್ಲಿ ಬ್ರೆಡ್ ರೋಸ್ಟ್ ಮಾಡಿಬಿಟ್ಟು ಅದು ಸಣ್ಣದಾಗೆ ಕಟ್ ಮಾಡಿ, ಆಮೇಲೆ ಅದಕ್ಕೆ ಬುಜ್ಜಿ ಮಾಡಿಕೊಟ್ಟು ಬರೀ ಅದಕ್ಕೆ ಸಾಲ್ಟು ಪೆಪ್ಪರ್ ಅಷ್ಟೇ, ಎಗ್ ಬುಜ್ಜಿಗೆ ಅದು ಕ್ಯೂಬ್ಸ್ ಥರ ಕಟ್ ಮಾಡಿಕೊಡೋರು. ಸುಮ್ಮನೆ ಅದೇ ನಿಂಗೆ ಅಂತ ತಿನ್ನೋದು ಆ ಥರ. ಆಮೇಲೆ ಅದೃಷ್ಟ ಮಾಡಿದ್ದೀರಾ, ಅದಕ್ಕೆ ತುಪ್ಪದಲ್ಲಿ ಹುರ್ಕೊಡೋರು. ನೀವು ಅದೃಷ್ಟ ಮೊಟ್ಟೆ ಮಾಡ್ಕೊಂಡಿದ್ದೀರಾ. ನಮ್ಮ ಮೊಟ್ಟೆ ಅಂದರೆ ನಮ್ಗೆ ಅದು ಬುಜ್ಜಿ ಥರ. ನಮಗೆಲ್ಲ ಪಾಮ್ ಆಯಿಲಲ್ಲಿ ಮಾಡ್ಕೊಡೋರು, ವನಸ್ಪತಿ ಅಂತ ಬರೋದು, ಅದ್ರಲ್ಲಿ ಮಾಡ್ಕೊ. ಆ ಥರದ್ದು ಏನಿಲ್ಲ. ಅವ್ರ ಅಪ್ಪ ಅಮ್ಮ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗೇ ನೋಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ನಾವು ಪೇರೆಂಟ್ಸ್ಗೆ ಕೋಪದಲ್ಲಿ ಎಲ್ಲ ಕಿರ್ಚಾಡೋದು ಮಾಡೋದು ಮಾಡ್ತೀವಿ, ಬಟ್ ಆ ಟೈಮಲ್ಲಿ ಅವ್ರಿಗೆ ಗೊತ್ತಿರುತ್ತೆ. ಇವಾಗಿರೋ ಸಿಚುವೇಶನ್ಸ್ಗೆ ಇವಾಗೆಲ್ಲ ತುಂಬ ಈಸಿಯಾಗಿ ಸಿಕ್ಬಿಡುತ್ತೆ. ಅವಾಗೆಲ್ಲ ಆ ಥರ ಇರಲಿಲ್ಲ. ಹಿಡ್ಕೊಂಬೈದು ಈಗಲೂ ಆ ಟೈಮಲ್ಲಿ ನಮಗೆಲ್ಲ ಅವರು ಒಂದು ಇಲ್ಲಿವರೆಗೂ ನಮ್ಮನ್ನ ಜೀವಂತವಾಗಿ ಇಟ್ಕೊಂಡಿರ್ತಾರಲ್ಲ, ಅದಕ್ಕೆ ನಾವು ಕ್ರೆಡಿಟ್ ಕೊಡಬೇಕು. ಕೆಲವರೆಲ್ಲ ಏನು ಮಾಡಿಕೊಟ್ಟಿದ್ಯಾ, ಏನು ಹಂಗೆ ಹಿಂಗೆ ಅಂತೆಲ್ಲ ಜಗಳ ಮಾಡ್ತಾರೆ, ಬಟ್ ಹಂಗೆಲ್ಲ ಯಾರೂ ಮಾಡೋಕ್ಕೆ ಹೋಗಬೇಡಿ. ಈಗ ನೀವೆಲ್ಲ ಒಂದು 20 ಇಯರ್ಸ್ ಆಗಿರ್ಬೋದು, ನನಗೆ 33. 20 ಇಯರ್ಸ್ ಬ್ಯಾಕ್ ತೊಗೊಂಡ್ರು, ಮಿನಿಮಮ್ 20 ಇಯರ್ಸ್ ಬ್ಯಾಕ್ ತೊಗೊಂಡ್ರು ಇವಾಗ ಇರೋ ಥರ ಸಿಚುವೇಶನ್ಸ್ ಇರಲಿಲ್ಲ. ಎಲ್ಲರೂ ಸಹ ತುಂಬ ಡಿಫಿಕಲ್ಟ್ ಇತ್ತು. ಓಕೆನಾ? ಇವಾಗೆಲ್ಲ ಸ್ವಲ್ಪ ಈಸಿಯಾಗಿದೆ, ಎಲ್ಲರ ಕೈಯಲ್ಲೂ ದುಡ್ಡು ಓಡ್ತಾ ಇದೆ, ಲೈಫ್ ಸ್ವಲ್ಪ ಸಿಂಪಲ್ ಆಗಿದೆ. ಯಾಕೆಂದರೆ ಮುಂಚೆ ಈ ಥರ ಸಿಂಪಲ್ ಇರಲಿಲ್ಲ ಲೈಫ್, ಹೇಳಬೇಕು ಅಂತ ಹೇಳಿದ್ರೆ. ಇಟ್ ವಾಸ್ ವೆರಿ ವೆರಿ ಡಿಫಿಕಲ್ಟ್. ತುಂಬ ಕಷ್ಟಪಡಬೇಕಾಯಿತು ಕೆಲಸ ಪಡ್ಕೊಳ್ಳೋಕ್ಕೆ. ಕೆಲಸ ಇಲ್ಲ ಅಂತ ಹೇಳಿದ್ರೆ ತುಂಬ ಕಷ್ಟ ಆಗ್ಬಿಡೋದು ಅಂಥ ಟೈಮಲ್ಲಿ. ಅಂದರೆ ನಾನು ವೆಲ್ ಸೆಟಲ್ಡ್ ಬಗ್ಗೆ ಮಾತಾಡ್ತಾ ಇಲ್ಲ, ನಮ್ಮ ಥರ ಯಾರು ಮಿಡಿಲ್ ಕ್ಲಾಸು
ಯಾರ ಅಪ್ಪ ಅಮ್ಮ ಸ್ಟ್ರಗಲ್ ಮಾಡಿ ಮೇಲೆ ಬಂದು ಅವ್ರಿಗೊಂದು ಆಸ್ತಿ ಮಾಡೋಕ್ಕಾಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದೊಳ್ಳೆ ಎಜುಕೇಷನ್ ಕೊಡಿಸಿ ಲೈಫಲ್ಲಿ ಹೆಂಗೆ ಸರ್ವೈವ್ ಆಗೋದು ಅಂತ ಹೇಳ್ಕೊಟ್ಟಿದ್ದಾರಲ್ಲ ಅಂಥ ಪೇರೆಂಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಯಾಕಂದರೆ ನಮ್ಮ ಪೇರೆಂಟ್ಸು ಒನ್ ಆಫ್ ದೆಮ್. ಅಂಥ ಟೈಮಲ್ಲೂ ಊರು ಬಿಟ್ಟು ಬೆಂಗಳೂರು ಬಂದು ಕಷ್ಟದಲ್ಲಿ ನಮಗೆ ಕಷ್ಟ ಆದರೂ ಪರವಾಗಿಲ್ಲ ಮಕ್ಕಳು ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಇಂಗ್ಲೀಷ್ ಮೀಡಿಯಮ್ಮು ಕನ್ನಡ ಮೀಡಿಯಮ್ ಯಾವುದೋ ಒಂದು ಸ್ಕೂಲ್ಗೆ ಹಾಕಿ ಒಂದು ಎಜುಕೇಷನ್ ಕೊಟ್ಟು ಅದು ಮಾರಲ್ ವ್ಯಾಲ್ಯೂ ತಿಳಿಸ್ಕೊಟ್ಟಿದ್ದಾರಲ್ಲ ಅದಕ್ಕೆ ನಾವು ಯಾವಾಗೂ ಥ್ಯಾಂಕ್ಫುಲ್ ಆಗಿರಬೇಕು ಪೇರೆಂಟ್ಸ್ಗೆ. ಮತ್ತು ಅವ್ರು ಓದಿಸಿಲ್ಲ ಅಂದಿದ್ರೆ ನಾನು ಇಲ್ಲಿ ಕೂರಕ್ಕೆ ಆಗ್ತಿರ್ಲಿಲ್ಲ ಅನ್ಕೊತೀನಿ. ಓದಿಸಿ ಇಲ್ಲಾಂದ್ರೆ ಏನು ಅವಾಗೆಲ್ಲ ಹೆಂಗಿತ್ತು ಸಿಚುವೇಶನ್ ಅಂದರೆ ಹೌದು, ಮಕ್ಕಳು ಪಾಪ ಮದುವೆ ಮಾಡಿಬಿಡ್ತಾರೆ ಅಂತ ಓದ್ಬಿಡೋರು. ಇವಾಗೂ ಅದೇ ಕಾನ್ಸೆಪ್ಟಲ್ಲೇ ಇದ್ದಾರೆ ಹೆಣ್ಮಕ್ಳೆಲ್ಲ ಪಾಪ. ಇಲ್ವಾ ಓದಿಲ್ಲ ಸೀದಾ ಮದುವೆ. ಹೌದು, ಅವಾಗೆಲ್ಲ ತುಂಬ ಕಷ್ಟ ಆಗೋದು. ಮದುವೆ ಮಾಡಿ ಕಳಿಸ್ಕೊಟ್ಬಿಟ್ರೆ ಸಾಕು, ಯಾರೋ ನೋಡ್ಕೋತಾರೆ ಚೆನ್ನಾಗಿ, ಒಂದು ಒಳ್ಳೆ ಹುಡುಗನ ನೋಡಿಬಿಟ್ಟು ಸ್ವಲ್ಪ ವೆಲ್ ಸೆಟಲ್ಡ್ ಫ್ಯಾಮಿಲಿ ನೋಡಿಬಿಟ್ಟು ಮದುವೆ ಮಾಡಿ ಕಳಿಸ್ಬಿಡೋರು. ಆವಾಗಿನ ಸಿಚುವೇಶನ್ ಹಾಗಿತ್ತು. ಇಟ್ ವಾಸ್ ವೆರಿ ಡಿಫಿಕಲ್ಟ್, ನಾಟ್ ಲೈಕ್ ನೌ. ಇವಾಗ ಎಲ್ಲರೂ ಏನು ಹುಡುಗನೇ ಓದಿ ಕೆಲಸ ಮಾಡಿ ಹೆಂಡ್ತಿನ ಸಾಕಬೇಕು ಅಂತೇನಿಲ್ಲ. ಇವಾಗಿರೋ ಒಂದು ಒಳ್ಳೆ ಎಜುಕೇಷನ್ ಮಾಡಿದ್ರೆ ಎಜುಕೇಷನ್ ಇಸ್ ಮಸ್ಟ್ ಆ್ಯಂಡ್ ಶುಡ್. ಬೇಕಾದ್ರೆ ಹೆಂಡ್ತಿನೇ ಸಾಕ್ಬೋದು ಅಂದರೆ ಅಷ್ಟು ಇರುತ್ತೆ. ಇವಾಗೆಲ್ಲ ನೋಡ್ತೀವಲ್ಲ ಎಷ್ಟೊಂದು ಸ್ಟೋರಿಗಳೆಲ್ಲ, ಡ್ರೈವರು ಒಂದು ಸಾಫ್ಟ್ವೇರ್ ಎಂಪ್ಲಾಯ್ನ ಮದುವೆ ಮಾಡ್ಕೊಳ್ಳೋದು ಅಥವಾ ಅವ್ರಿಗಿಂತ ಸಂಬಳ ಇರೋದೆಲ್ಲ ಆ ಥರ ಎಲ್ಲ ನಡೆಯುತ್ತೆ. ಅವಾಗೆಲ್ಲ ತುಂಬ ನಡೆಯೋದು. ಆವಾಗ ಮನಿಗೆ ವ್ಯಾಲ್ಯೂ ಇರಲಿಲ್ಲ, ರಿಲೇಷನ್ಶಿಪ್ ವ್ಯಾಲ್ಯೂ ಇತ್ತು. ಇವಾಗ ಆ ಥರ ಎಲ್ಲ ನಡೆಯುತ್ತೆ. ಇವಾಗ ಆ್ಯಕ್ಚುಲಿ ಮನಿ ಮ್ಯಾಟ್ರಸ್ ಲಾಟ್ ಆಗಿಬಿಟ್ಟಿದೆ. ನಾವು ನೋಡ್ತೀವಲ್ಲ ತುಂಬ ಡೈವರ್ಸ್ ಕೇಸಸ್ ಅವು ಇವು ಎಲ್ಲ. ತೆಗಿತೀನಿ ಆ ಥರ. ಸೊ ಯಾವತ್ತೂ ಅಷ್ಟೇ ನನ್ನ ಪ್ರಕಾರ ರಿಲೇಷನ್ಶಿಪ್ಪೇ ಮ್ಯಾಟರ್ಸ್. ಫೈನಾನ್ಸು ಅವೆಲ್ಲ ಇವತ್ತಿರ್ತೀವಿ ನಾಳೆ ಇರಲ್ಲ. ಎಲ್ಲ ಡಿಪೆಂಡ್ಸ್ ಆನ್ ಮೈಂಡ್ ಸೆಟ್ ಅನಿಸುತ್ತೆ. ನಿಮಗೆ ಅನಿಸುತ್ತೆ. ಹೌದು. ಸೊ ಅದಕ್ಕೆ ನಾವು ನಮ್ಮ ಮೈಂಡ್ ಸೆಟ್ ಇರೋವಂಥವ್ರನ್ನ ಎಲ್ಲರೂ ಲವ್ ಮ್ಯಾರೇಜೇ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ, ನಮ್ದು ಅರೇಂಜ್ ಮ್ಯಾರೇಜು. ಬಟ್ ಮೈಂಡ್ ಸೆಟ್ ಇರೋವಂಥವ್ರನ್ನ ನೋಡಿ ಮದುವೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಹೌದು, ನಮ್ಮ ವೇವ್ ಲೆಂತಿಗೆ ಮ್ಯಾಚ್ ಆಗಬೇಕು. ನಾನು ಒಂದು 15-20 ಪ್ರಪೋಸಲ್ ನೋಡಿ ಆಮೇಲೆ ಹಿಮನ್ ಪ್ರಪೋಸಲ್ ಇಷ್ಟ ಆಗಿ ಏನೂ ಹೈಡ್ ಮಾಡಲಿಲ್ಲ. ಅಪ್ಪ ನಾನು ಡೇ ಒನ್ನೂ ಅಷ್ಟೇ ನಿಮ್ಗೆ ಅದನ್ನೇ ಹೇಳೋದು. ಸುಮ್ಮನೆ ಹುಡುಗಿ ಇಷ್ಟ ಇದ್ದಾಳೆ ಚೆನ್ನಾಗಿದ್ದಾಳೆ ಅಥವಾ ಹುಡುಗ ಚೆನ್ನಾಗಿದ್ದಾನೆ ಅಂತ ಹೇಳ್ಬಿಟ್ಟು ಆ ಮೂಮೆಂಟಿಗೆ ಹೈಡ್ ಮಾಡಿ ಮದುವೆ ಮಾಡ್ಕೊಂಬಿಡ್ತೀರಾ. ಬಟ್ ಆಮೇಲೆ ಸಫರ್ ಮಾಡ್ತೀರಾ ಅವ್ರು ಆ್ಯಕ್ಚುಲಿ ನಿಜವಾದ ಇದು ಗೊತ್ತಾದರೆ. ಹಂಗೆ ಮಾಡಬಾರ್ದು. ಏನಿದ್ರು ಓಪನಾಗಿ ಹೇಳಬೇಕು. ದೇ ಶುಡ್ ಟಾಕ್. ಹುಡುಗ ಹುಡುಗಿ ಮಾತಾಡ್ಕೊಳ್ಳಿ ಅಂತ ಬಿಡ್ತಾರಲ್ಲ, ಜಸ್ಟ್ ಡೋಂಟ್ ಗೋ ವಿತ್ ಬ್ಯೂಟಿ. ಅದು ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು, ಓಕೆನಾ. ಆಲ್ವೇಸ್ ವ್ಯಾಲ್ಯೂಸ್ ಇಂಪಾರ್ಟೆಂಟ್ ಆಗುತ್ತೆ ಲೈಫಲ್ಲಿ. ಅವ್ರು ಏನಾಗಿದ್ರು ಏನಾಗಿದ್ದಾರೆ ಹೆಂಗಿದ್ದಾರೆ ಹೆಂಗೆ ನೋಡ್ಕೋತಾರೆ ಅದುವೇ ತುಂಬ ಮ್ಯಾಟರ್ ಆಗುತ್ತೆ. ನಮ್ಮ ಅಪ್ಪ ಅಮ್ಮನ ಕಾಲದಲ್ಲೆಲ್ಲ ಮುಗೀತು, ಮದುವೆ ಮಾಡಿಕೊಂಡ್ರೆ ಕಷ್ಟನೋ ಸುಖನೋ ಅವನ ಜೊತೆನೇ ಬದುಕಬೇಕು ಅನ್ನೋ ಒಂದು ಸಿಚುವೇಶನ್ ಇತ್ತು. ಬಟ್ ಅವಾಗ ವಿಧಿ ಇರಲಿಲ್ಲ. ಇವಾಗ ಆ ಥರ ಇಲ್ಲ. ಹುಡುಗನೂ ಅಷ್ಟೇ ಹುಡುಗಿನೂ ಅಷ್ಟೇ ಹಂಗೆ ಯೋಚನೆ ಮಾಡೋದು ಇಲ್ಲ ಯಾರೂ. ಅಂಥ ಸಿಚುವೇಶನ್ ಇರುವಾಗ ಇಟ್ಸ್ ಆಲ್ವೇಸ್ ಬೆಟರ್ ನಾವಂಥ ಚಾನ್ಸೇ ತೊಗೋಬಾರ್ದು. ಅಪಾರ್ಟ್ ಆಗ್ತೀವಿ, ದೂರ ಆಗ್ತೀವಿ, ಡೈವರ್ಸು, ಜಗಳ, ಪಾಪ ಮಕ್ಕಳೆಲ್ಲ ಆಗಿರುತ್ತೆ. ನಾವು ಎಷ್ಟೊಂದು ನೆಮ್ಮದಿಯಲ್ಲೇ ಇರುತ್ತೆ, ಮದುವೆ ಆಗಿರುತ್ತೆ ಅವ್ರಿಗೆ, ಪಾಪ ಮಕ್ಕಳು ಒಂದು ಕಡೆ, ತಂದೆ ತಾಯಿ ಒಂದು ಕಡೆ. ನನಗೆ ತುಂಬ ಬೇಜಾರಾಗುತ್ತೆ. ಯಾಕಂದರೆ ನಮ್ಮಪ್ಪ ನನಗೆ ಹಾಸ್ಟ್ಲಿಗೆ ಸೇರಿಸ್ತೀನಿ ಅಂತ ನಾನು ಮನೆ ಬಿಟ್ಟು ಓಡೋಗ್ಬಿಡ್ತೀನಿ, ಹಾಸ್ಟ್ಲಿಗೆಲ್ಲ ಹಾಕಿದ್ರೆ ನನಗೆ ಇಷ್ಟ ಇಲ್ಲ ಅಂತೇಳಿದ್ದೆ. ಅಂಥದ್ರಲ್ಲಿ ನಾವು ಮಾಡ್ಕೊಳ್ಳೋ ತಪ್ಪಿಗೆ ಮಕ್ಳು ಯಾಕೆ ಅನುಭವಿಸ್ಬೇಕು? ಅವ್ರು ಮತ್ತೆ ಡೈವರ್ಸ್ ಅಂತೆ, ಆ ಪ್ರಾಪರ್ಟಿಗೋಸ್ಕರ ಕಿತ್ತಾಡೋದಂತೆ, ಆ ಮಕ್ಳಿಗೆ ಯಾರೂ ಕೇರ್ ಮಾಡೋದಿರಲ್ಲ. ಹುಡುಗ ಎರಡನೇ ಮದುವೆ ಮಾಡಿಕೊಂಡು ಎರಡನೇ ಹೆಂಡ್ತಿ ನೋಡ್ಕೋತಾರೆ, ಇಲ್ಲ ಅಂತಿಲ್ಲ. ಬಟ್ ಗೊತ್ತಿಲ್ಲ, ನಾವು ನೋಡಿರೋ ಹಾಗೆ ಔಟ್ ಆಫ್ 10 ಬರೀ ಆ ಥರ ಚೆನ್ನಾಗಿ ನೋಡ್ಕೊಳ್ಳೋವಂಥ ರೇಷಿಯೋ ಬಂದುಬಿಟ್ಟು 6-7 ಇರ್ತವೆ ಅಷ್ಟೇ. ನೋಡಿ, ಅಂಥದ್ರಲ್ಲಿ ಎಂಥ ಕಷ್ಟವೆಲ್ಲ ಬಂದ್ರೂ ಸಹ ಮಕ್ಕಳಿಗೋಸ್ಕರ ಅಪ್ಪ ಅಮ್ಮದಿರು ಬದುಕ್ತಾರಲ್ಲ, ಅವರು ತುಂಬ ಗ್ರೇಟ್.
ಆಯಿತಾ. ನಂಗೊಂದು ಸೀದಿರೋದು, ನಿನಗೊಂದು ಸೀದಿರೋದು, ಇದು ನನಗೊಂದು, ನಿನಗೊಂದು, ಎಲ್ಲ ಬ್ಯಾಚಲ್ಲೂ ನನಗೊಂದು ನಿನಗೊಂದು. ಓಕೆನಾ? ನಾವು 2 ಸಾಕು. ಇದು ಇಟ್ಟಿರ್ತೀನಿ ಡೌನ್. ಗ್ಯಾಸ್ ಉರಿಲಿ, ಸ್ವಲ್ಪ ಚಳಿ ಇದೆ, ಬಿಸಿ ಬಿಸಿ ಇರುತ್ತೆ ಅದು. ಟೇಕ್ ಇಟ್. ನಮ್ಮ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿ ಮಾಡಿದ್ದೀವಿ, ತಗೊಳ್ಳಿ, ಎಂಜಾಯ್ ಮಾಡಿ. ಕಾಫಿ ಜೊತೆ ಬ್ರೇಕ್ಫಾಸ್ಟ್ ತಿನ್ನಿ. ಕಟ್ ಮಾಡಿಕೊಡ್ಬೇಕಾ? ಬೇಡ, ಕಟ್ ಮಾಡಲ? ಹಂಗೆ ತಿಂತೀರಿ. ಆಕ್ಚುಲಾಗಿ ತುಂಬ ಚೆನ್ನಾಗಿದೆ. ತಗೊಳ್ಳು, ಪೇಸ್ಟ್ ಮಾಡ್ಕೊಡ್ತೀನಿ ಕೊಡಿ. ಬೇಡ ಬೇಡ, ಹಿಂಗೆ ತಿಂತೀನಿ. ನೀವು ತಿಂತೀಯಾ? ಓಕೆ. ಚೂರು ಉಪ್ಪು ಕಡಿಮೆ ಆಗಿದೆ, ಅದು ಚೆನ್ನಾಗಿ. ನೈಸ್. ಲೇಟ್ ಒಂದು ಹೊತ್ತಲ್ಲಿ ಮೂಗು ಬ್ಲಾಕ್ ಆಗಿಬಿಟ್ಟಿತ್ತು ನನಗೆ. ಇದೆಲ್ಲ ಆಚೆ ಸುತ್ತಾಡಿದ್ವಲ್ಲ, ಅದಕ್ಕೆ ಚೆನ್ನಾಗಾಗಿದೆ. ಸೊ ಇಲ್ಲಿಗೆ ನಮ್ಮ ಬ್ರೇಕ್ಫಾಸ್ಟ್ ವಿಡಿಯೋ ಎಂಡ್ ಆಗ್ತದೆ. ಹೌದು. ಇನ್ನೇನಿದ್ರು ಪ್ಯಾಕಪ್ ಮಾಡಿ ಹೊರಡೋದು. ಪ್ಯಾಕಪ್ ಏನು ತೋರಿಸ್ಬೇಕಾ? ತೋರಿಸ್ತೀನಿ ನೆಕ್ಸ್ಟ್ ಕಮೆಂಟ್ಸಲ್ಲಿ, ನೆಕ್ಸ್ಟ್ ವೀಡಿಯೋದಲ್ಲಿ. ಯೂಶ್ವಲಿ ನಾನು ಪ್ಯಾಕಪ್ ಎಲ್ಲ ತೋರಿಸಲ್ಲ, ಯಾಕಂದರೆ ಸೇಮ್ ಅದೇ ಮಾಡೋದಿರುತ್ತೆ. ಅದೇ ಒಂದು ರೌಂಡ್ ಎಲ್ಲ ವಾಕ್ ಹೋಗಿ, ಆ್ಯಕ್ಟಿವಿಟೀಸ್ ಎಲ್ಲ ಇದೆ. ಜಿಪ್ ಲೈನ್ ಇದೆಯಂತೆ ಅಮ್ಮ, ಜಿಪ್ ಲೈನು ಆ್ಯಕ್ಟಿವಿಟೀಸು ಅದೆಲ್ಲ ಆಡಿಕೊಂಡು ಫಸ್ಟೆಲ್ಲ ಪ್ಯಾಕ್ ಮಾಡಿ ಎತ್ತಿಟ್ಕೋತೀವಿ. ಆಮೇಲೆ ಆ್ಯಕ್ಟಿವಿಟೀಸ್ ಏನಿದೆ ಅದು ಜಿಪ್ ಲೈನ್ ಅದೆಲ್ಲ ಮುಗಿಸ್ಕೊಂಡು ಮನೆ ಕಡೆಗೆ ಹೊರಡ್ತೀವಿ ನಾವು. ಓಕೆ, ಸೊ ನಡೀರಿ, ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಇದೆ ಸುಮಾರು ತೋರಿಸೋವಂಥದ್ದು, ಅದನ್ನು ನೆಕ್ಸ್ಟ್ ಅಷ್ಟೇ ಮುಗೀತು. ಬ್ರೇಕ್ಫಾಸ್ಟ್ ಮುಗಿಸಿ ಪ್ಯಾಕಪ್ ಮಾಡ್ತಾಯಿದ್ದೀವಿ. ಬಟ್ ನಮ್ಮ ಮಂಜು ಸರು ಇಲ್ಲಿದ್ದು ಇಲ್ಲಿ ಬ್ರೇಕ್ಫಾಸ್ಟ್ ಹೆಂಗೆ ಮಿಸ್ ಮಾಡ್ತೀರಾ ಅಂಥೇಳಿ ಬ್ರೇಕ್ಫಾಸ್ಟ್ ಮಾಡಿ. ಓ ಹಂಗ ನಮ್ದು ಅದು ಏನಂತಾರೆ ಕ್ಯಾಂಪಿಂಗ್ದು ಏನದು ರಿಚುವಲ್ಸ್, ಅದು ಮಾರ್ನಿಂಗ್ ರಿಚುವಲ್ಸ್, ಕಾಫಿ ಬ್ರೇಕ್ಫಾಸ್ಟು, ಕಡುಬು. ಎಲ್ಲ ಇಲ್ಲಿ ಬ್ರೇಕ್ಫಾಸ್ಟೇ ಮಾಡಿದ್ದೀರಲ್ಲ ಸರ್? ಇಲ್ಲಿ ಬಂದ್ರೆ ಇಡ್ಲಿ ವಡೆ ತಿಂದರೆ ಇಲ್ಲಿ ಯಾಕೆ ಬರ್ತಾರೆ ಹಂಗೆ? ಇಲ್ಲಿದ್ದು ಬ್ರೇಕ್ಫಾಸ್ಟೇ ಮೇನ್ ಹೈಲೈಟ್ಸ್. ಬ್ರೇಕ್ಫಾಸ್ಟು ಅದು 5 ಗಂಟೆಗೆ ಕೇಳಿಸ್ತೆ ಸರ್ ಸೌಂಡು. ಒಂದು ಸ್ವಲ್ಪ ಬಂತು. ಹಾಂ, ಸ್ವಲ್ಪ ಬಂತು. ನಾನು 2 ಗಂಟೆಲಿ ಯಾವುದೋ ಕಪ್ಪೆ ಸೌಂಡ್ ಕೇಳ್ತಾ ಇತ್ತ, ನಾಯೆಲ್ಲ ಬೊಗಳ್ತಾ ಇತ್ತಲ್ಲ. ಆಮೇಲೆ 5 ಗಂಟೆಲಿ ಏನೋ ಕೇಳಿಸ್ತದೆ, ಬಟ್ ಎದ್ದು ಆಚೆ ಬರೋಕ್ಕಾಗಲಿಲ್ಲ. ಸಾಕು ಸಾಕು ಸರ್, ಸಾಕು. ಓಕೆ, ನಿಮ್ಮದು ಸರ್ ಬ್ರೇಕ್ಫಾಸ್ಟಾ? ನಿಮ್ದೆಲ್ಲ ಆದಮೇಲೆ ಹಾಗೆ ಕೊನೆಗೆ ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಣ. ಇದ್ರದ್ದೇನು ನಾನು ರಿವ್ಯೂ ಕೊಡಬೇಕಾಗಿಲ್ಲ, ಫುಡ್ಡು ಟೇಸ್ಟ್ ಹೇಗಿದೆ ಅಂತ. ಚೆನ್ನಾಗಿರುತ್ತೆ 100%. ಹೇಗಿದೆ? ಚೆನ್ನಾಗಿದೆಯಾ? ನಮ್ಮ ಕಡೆ ಎಲ್ಲ ಕಡುಬೆ ಫೇಮಸ್ಸು. ಗೆಸ್ಟ್ ಬಂದರೆ, ನೆಂಟರು ಬಂದರೆ ಅದಕ್ಕೆಲ್ಲ ಸ್ಪೆಷಲ್ ಇದು ಕಡುಬು. ಶನಿವಾರ ಅಲ್ಲ ಇವತ್ತು, ಹಂಗಾಗಿ ವೆಜ್ ಇದೆ. ಇಲ್ಲಾಂದರೆ ಸಕ್ಕತ್ತಾಗಿಲ್ಲ. ಈರುಳ್ಳಿ ಗೊಜ್ಜು, ವೈಟ್ ರೈಸ್ಗೆ ತುಪ್ಪ ಹಾಕೊಂಡ್ಬಿಟ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ ಇದು ಗೊಜ್ಜು. ಎಲ್ಲದಕ್ಕೂ ಆಗುತ್ತೆ ಇದು ಗೊಜ್ಜು ಹಾಕ್ತೀವಿ. ನಂಗೆ ಈ ಚಟ್ನಿ, ಸೀದಾ ಚಟ್ನಿ ಮಾಡು ಅಂತ ಹೇಳೋದು ನಾನು ಮನೇಲಿ. ಯಾವಾಗ ಅದು ಪೀನಟ್ ಚಟ್ನಿ ಮಾಡ್ತಾಳೆ ಇಮ್ಮ. ನಂಗೆ ಕಡಲೆ ಬೀಜ ಚಟ್ನಿ ಇಷ್ಟ ಇಲ್ಲ, ಇದಿಷ್ಟ ಕಾಯಿ ಚಟ್ನಿ, ಪುದೀನ ಇದೆಲ್ಲ ಹಾಕಿ ಮಾಡ್ತಾರಲ್ಲ. ದೋಸೆಗೆ ಸಕ್ಕತ್ತಾಗುತ್ತೆ, ನೀರು ದೋಸೆಗೆ ಅಂತೂ ಒಳ್ಳೆ ಕಾಂಬಿನೇಷನ್. ಇಷ್ಟ ಆಯ್ತಾ ಎಲ್ಲ ಫುಡ್ಡು? ಸ್ಪೆಷಲ್ ಗೋಲಿ ಬಜ್ಜಿಗೆ ಈ ಚಟ್ನಿ ಇನ್ನೂ ಕಾಂಬಿನೇಷನ್. ಸ್ವಲ್ಪ ಸ್ವೀಟ್ ಇರುತ್ತೆ, ಬಟ್ ಈ ಚಟ್ನಿ ಸಕ್ಕತ್ ಕಾಂಬಿನೇಷನ್. ನೋಡಿ ಏನು ಕ್ರಿಸ್ಪಿ ಆಗಿದೆಯಲ್ಲ. ಮಂಗಳೂರು ಬಜ್ಜಿ ಅಂತಾರೆ, ಗೋಲಿ ಬಜ್ಜಿ ಅಂತಾರೆ. ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ. ಚಟ್ನಿಗೆ ಬೆಸ್ಟ್ ಕಾಂಬಿನೇಷನ್ ಅದು. ಬಿಸಿ ಬಿಸಿ ತಿಂದ್ರೆ ಮಸ್ತಾಗಿರುತ್ತೆ. ತುಂಬ ಚೆನ್ನಾಗಿದೆ.
ಇದೆಲ್ಲ ಲೆಂತಿ ಪ್ರೋಸೆಸ್ ಓಕೆನಾ, ಕ್ಲೀನಿಂಗು ಇದೆಲ್ಲ, ಹಾಗಾಗಿ ಅದನ್ನೆಲ್ಲ ತೋರಿಸಿಲ್ಲ. ನೋಡ್ಬೋದು ಕಂಪ್ಲೀಟಾಗಿ ಎಲ್ಲ ಎತ್ಕೊಂಡು ನಮ್ಮ ಏನು ವೇಸ್ಟ್ ಇದೆ, ಗಲೀಜಿದೆ, ಪ್ಲಾಸ್ಟಿಕ್ಸ್ ಇದೆ ಅದೆಲ್ಲ ತೊಗೊಂಡಿದ್ದೀವಿ. ಈಗ ನೆಕ್ಸ್ಟ್ ಕಂಟಿನ್ಯೂ ಮಾಡಬೇಕು. ಸೊ ಫೈನಲಾಗಿ ನಾವು ನಮ್ಮ ಕ್ಯಾಂಪಿಂಗ್ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬ ಚೆನ್ನಾಗಿತ್ತು. ನಾವು ಅದೇ ನಮ್ಮ ಫ್ಯಾಮಿಲಿ ಎಲ್ಲ ಬರ್ಬೇಕು, ಇನ್ನೊಂದ್ಸತಿ ಬಂದಾಗ ಎಲ್ಲ ಸ್ಟೇ ಮಾಡೋಣ ಅಂತ. ಯಾಕಂದರೆ ಪ್ಲ್ಯಾನ್ ಇರಲಿಲ್ಲ ಪೇರೆಂಟ್ಸ್ದು, ನಾವು ಮಾತ್ರ ಬರೋದಿತ್ತು. ಹಾಗಾಗಿ ಅಪ್ಪ ಅಮ್ಮನೂ ಬಂದು ಒಳ್ಳೆ ಆಫ್ ರೋಡ್ ಎಂಜಾಯ್ ಮಾಡಿದ್ವಿ, ಆ್ಯಕ್ಟಿವಿಟೀಸ್ ಎಲ್ಲ ಎಂಜಾಯ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಅವ್ರ ಮನೆಗೆ ಹೋದ್ರು, ನಾವು ಇಲ್ಲಿ ಉಳಿದು ಕ್ಯಾಂಪ್ ಮಾಡ್ಕೊಂಡ್ವಿ. ಬಟ್ ಚೆನ್ನಾಗಿತ್ತು ಸರ್. ಆ್ಯಕ್ಚುಲಿ ನಾವು ಕ್ಯಾಂಪಿಂಗ್ ಮಾಡ್ಬೇಕಾದ್ರೆ ನಿಮ್ಮದು ಫುಡ್ ಟೇಸ್ಟ್ ಮಾಡೋ ಇದು ಸಿಕ್ತು. ಒಂದು ಸೆಕೆಂಡಲ್ಲಿ ಯಾಕೆ ಮಾಡಬೇಕು ಅಡುಗೆ ಎಲ್ಲ, ಇಲ್ಲೇ ಚೆನ್ನಾಗಿದೆಯಲ್ಲ, ಇದೇ ತಿನ್ಕೊಬಿಡೋಣ. ಬಟ್ ನಿಮ್ದು ಬಾರ್ಬಿಕ್ಯೂ ಮಾತ್ರ ತುಂಬಾ ಇಷ್ಟ ಆಯ್ತು ನನಗೆ. ನಾನು ರಿವ್ಯೂನೇ ಕೇಳಿಲ್ಲ ನಿಮ್ನ. ಇಲ್ಲ ಫುಡ್ ಚೆನ್ನಾಗಿತ್ತು, ರೊಟ್ಟಿ ಚೆನ್ನಾಗಿತ್ತು, ಚಿಕನ್ ಅಂತೂ ಸಖತ್ತಾಗಿತ್ತು. ಹೌದಾ? ಬಾರ್ಬಿಕ್ಯೂ ಮಾತ್ರ ತುಂಬಾ ಇಷ್ಟ ಆಯ್ತು ನನಗೆ. ಹೇಳ್ತಾ ಇದ್ರು ನೆಕ್ಸ್ಟಿಗೆ ಬಂದು ಅಡುಗೆ ಎಲ್ಲ ಮಾಡಬೇಡಿ ಅಂತ. ಫುಲ್ಲು ನಾವು ಏನಪ್ಪ ಹೆಂಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿ, ಅಡುಗೆ ಮಾಡಿದ್ರೆ ಇಲ್ಲೇ ಎಲ್ಲರಿಗೂ ಮಾಡಬೇಕಾಗುತ್ತೆ ಅಂತ. ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್. ನಾವಂತೂ ಎಲ್ಲ ಆ್ಯಕ್ಟಿವಿಟಿ ಆಡಿ ಫುಲ್ ಸುಸ್ತಾಗಿಬಿಟ್ಟಿದ್ದೀವಿ. ಸೊ ಇವಾಗ ಏನಿದ್ರು ವಾಪಸ್ ನಮ್ಮ ಮನೆಗೆ ಹೋಗಿ, ಅಂದರೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಇವತ್ತೆಲ್ಲ ರೆಸ್ಟ್ ತೊಗೊಂಡು ನಾಳೆ ನಾಳಿದ್ದು ಸ್ವಲ್ಪ ನೆಂಟ್ರ ಮನೆ ನೋಡ್ಕೊಂಡು ಆಮೇಲೆ ಅಲ್ಲಿಂದ ಬೆಂಗಳೂರು ಹೊರಡೋದು. ಮತ್ತೆ ನೀವು ಹೊರಡ್ತಾ ಇದ್ರಲ್ಲ ಸರ್ ಬೆಂಗಳೂರಿಗೆ? ನಾನು ಬೆಂಗಳೂರು ಹೊರಡ್ತಾ ಇದ್ದೀನಿ, ಬನ್ನಿ ಬೆಂಗಳೂರಲ್ಲಿ ಸಿಗೋಣ. ನಿಮ್ದು ಇವ್ರು ಸಿಕ್ಕಾಪಟ್ಟೆ ಕ್ಯಾಂಪಿಂಗ್ ಸೈಟ್ಸ್ಗಳೆಲ್ಲ ಇದಾವೆ, ಗ್ರೂಪ್ ವೆಂಚರ್ಸ್ ಇದೆ ಸರ್ ನಿಮ್ದು, ಒಂದ್ಸತಿ ಹೇಳಿ ಸರ್. ನಾವು ನಮ್ದು ಮೇಜರ್ ಬ್ರ್ಯಾಂಡ್ ಬಂದ್ಬಿಟ್ಟು ವಿ ವೆಂಚರ್ಸ್ ಅಂತ. ಓಕೆ. ಸೊ ಅದರಲ್ಲಿ ಇನ್ಕ್ರೆಡಿಬಲ್ ಟ್ರಿಪ್ಸ್ ಅಂತ ಬರುತ್ತೆ. ಓಕೆ. ಸೊ ಆ ಇನ್ಕ್ರೆಡಿಬಲ್ ಟ್ರಿಪ್ಸ್ ಅಲ್ಲಿ ಏನಂದ್ರೆ ನಿಮಗೆ ಸ್ಟಾರ್ಟಿಂಗ್ ಫ್ರಮ್ ಮೈಸೂರಿಂದ ಹಿಡಿದು ಮತ್ತೆ ಬಂಡೀಪುರ ಫಾರೆಸ್ಟ್ ಒಳಗಡೆ ಇದೆ, ಊಟಿಯಲ್ಲಿ 2 ಇದೆ, ಆಮೇಲೆ ನಿಮಗೆ ಚಿಕ್ಕಮಂಗ್ಳೂರಲ್ಲಿದೆ, ಮತ್ತು ನಿಮಗೆ ಗೋಕರ್ಣ, ಮುರುಡೇಶ್ವರ, ಗೋವಾದಲ್ಲಿ ಸೌತು ಮತ್ತು ನಾರ್ತ್ ಗೋವಾದಲ್ಲಿದೆ. ನಾರ್ತ್ ಗೋವಾದಲ್ಲಿ 2 ಇದೆ, ಅಂಜುನಾದಲ್ಲಿ ಒಂದಿದೆ, ಮತ್ತು ಕಲಂಗುಟ್ಟಲ್ಲಿದೆ. ಇನ್ನು ಅಪಾರ್ಟ್ ಫ್ರಮ್ ದಟ್ ನಿಮಗೆ ಡೊಮೆಸ್ಟಿಕ್ಕು ಮತ್ತು ಇಂಟರ್ನ್ಯಾಷನಲ್ ಪ್ಯಾಕೇಜಸ್ಸು ಎಲ್ಲ ಮಾಡ್ತೀವಿ. ಸೊ ಬೇಸಿಕಲಿ ವಿ ಆರ್ ಕರ್ನಾಟಕ ಟೂರಿಸಂ ಮೆಂಬರ್ ಆ್ಯಂಡ್ IATA ಮೆಂಬರ್ ಆಲ್ಸೋ, ಇಂಡಿಯನ್ ಅಸೋಸಿಯೇಷನ್ ಆಫ್ ಟೂರಿಸಂ ಮೆಂಬರ್ಗೆ ಜಾಸ್ತಿ ಇದ್ದಾರೆ. ನೋ ಅಫೆನ್ಸ್, ಓಕೆ. ಇವನ್ ಐ ಆಮ್ ಎ ಪೆಟ್ ಲವರ್ ಹೇಳ್ತಿರೋದು ಹಾಗೆ. ಹಾಗಾಗಿ ನಾವು ಕೂಡ ನಾಯಿ ಕರ್ಕೊಂಬಂದಿಲ್ಲ. ಇವಾಗ ಗೊತ್ತಾಯ್ತು ನಮಗೂ ಇದರಿಂದ ಪೆಟ್ ಫ್ರೆಂಡ್ಲಿ ಅಂತ. ನಾವು ನೆಕ್ಸ್ಟ್ ಟೈಮ್ ಬರುವಾಗ ನಮ್ಮ ಊರಲ್ಲಿರೋ ನಾಯಿ ಕೂಡ ಕರ್ಕೊಂಬರ್ಬೋದು. ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ಬೋದು. ಫೈನ್, ಎಲ್ಲ ಥರ ಫೆಸಿಲಿಟೀಸ್ ಇದೆ. ಡೀಟೇಲ್ಸ್, ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಮತ್ತು ಇದ್ರದ್ದು ಮ್ಯಾಪ್ ಎಲ್ಲ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಎವ್ರಿ ಟೈಮ್ ಆಲ್ಮೋಸ್ಟ್ ಫುಲ್ಲೇ ಇರುತ್ತೆ. ನೀವು ಯಾವುದೇ ಕಾರಣಕ್ಕೂ ಬರಬೇಕಂದ್ರೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ರಿಸರ್ವ್ ಮಾಡಿಕೊಂಡೇ ಬರಬೇಕಾಗುತ್ತೆ. ಕಸ್ಟಮೈಸ್ಡ್ ಪ್ಯಾಕೇಜ್ ಇದೆ. ನಿಮಗೆ ಏನು ಡಾಮಿಟ್ರಿ ಟೈಪ್ ಬೇಕಾ, ಅಥವಾ ಇಂಡಿವಿಜುವಲ್ ಟೆಂಟ್ಸ್ ಬೇಕಾ, ಹಟ್ ಹೋಮ್ ಬೇಕಾ, ಅಥವಾ ನಿಮಗೆ ಟ್ರೀ ಹೌಸ್ ಬೇಕಾ, ಎಲ್ಲ ಥರ ಫೆಸಿಲಿಟಿ ಇದೆ. ಕಾಂಟ್ಯಾಕ್ಟ್ ಮಾಡಿ ಬನ್ನಿ, ನಮ್ಮ ಥರ ನೀವು ಎಂಜಾಯ್ ಮಾಡಿ. ಓಕೆ, ಮತ್ತೆ ಸಿಗೋಣ ಇನ್ನೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನಮಸ್ಕಾರ. ಬಾಯ್. ವಿಸ್ಲಿಂಗ್ ಕ್ಯಾಂಪ್ ಫೈನಲಾಗಿ ವಿಸ್ಲಿಂಗ್ ಕ್ಯಾಂಪ್ ಮುಗಿಸ್ಕೊಂಡು ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ. ಆ್ಯಕ್ಟಿವಿಟೀಸು ಇದೆಲ್ಲ ಮೇನ್. ನಮಗೆ ಸ್ಟೇ ಹೆಂಗಿತ್ತೀಮ, ಇಷ್ಟು ದಿವಸ ಬೇರೆ ಥರ ಸ್ಟೇ ಮಾಡ್ತಾ ಇದ್ವಿ. ಇದಂತ ಸೆಕ್ಯೂರ್, ಒಳ್ಳೆ ನೆಮ್ಮದಿಯಾಗಿ ನಿದ್ದೆ, ಭಯ ಇಲ್ಲ, ಏನಿಲ್ಲ. ಒಂದು ಟ್ರೈ ಮಾಡೋಕ್ಕಾಗಲಿಲ್ಲ, ನೆಕ್ಸ್ಟ್ ಟೈಮ್ ಬಂದು ಪಕ್ಕ ಟ್ರೈ ಮಾಡ್ತೀವಿ. ಸೊ ನೆಕ್ಸ್ಟ್ ಟೈಮ್ ಎಲ್ಲ ಫ್ಯಾಮಿಲಿ ಎಲ್ಲ ಬರಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ತುಂಬ ಚೆನ್ನಾಗಿದೆ. ಸೊ ಮತ್ತೆ ಬರ್ತೀವಿ. ನೀವು ಬರೋಂಗಿದ್ರೆ ಡೀಟೇಲ್ಸ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಸೂಪರ್ ಆಗಿದೆ ಮಾತ್ರ. ಇವ್ರ ಜೊತೆ ಏನಾದ್ರು ಒಂದು ಟೈ ಅಪ್ ಮಾಡಿಕೊಂಡು ಎಲ್ಲರೂ ನಾವೆಲ್ಲ ನಮ್ಮದೇನು ಕ್ಯಾಂಪಿಂಗ್ ಕನ್ನಡಿಗ ಫಾಲೋವರ್ಸು ಸಬ್ಸ್ಕ್ರೈಬರ್ ಇದ್ದಾರೆ, ನೆಕ್ಸ್ಟ್ ನಮ್ಮ ಜೊತೆ ಕ್ಯಾಂಪ್ ಮಾಡಬೇಕಂದ್ರೆ ಈ ಥರ ಒಂದು ಸೇಫ್ ಪ್ಲೇಸ್ ಹುಡುಕ್ತಾ ಇದ್ದೆ ನಾನು. ಯಾಕಂದರೆ ಯಾವುದೇ ರೀತಿ ಕಾಂಪ್ರಮೈಸ್ ಇರಬಾರ್ದಲ್ಲ ಸೇಫ್ಟಿ ವೈಸಲ್ಲಿ. ಈ ಥರ ಮಾಡಿಕೊಂಡ್ರೆ ನಮಗೊಂದು ಪರ್ಟಿಕ್ಯುಲರ್ ಜಾಗ ಕೊಡ್ತಾರಲ್ಲ, ನಾವು ಕ್ಯಾಂಪ್ ಹಾಕ್ಕೊಂಡು ಮಾಡಿ ಎಂಜಾಯ್ ಮಾಡ್ಬೋದು. ಸೊ ನಿರಂಜನ್ ಮತ್ತು ನಮ್ಮ MS ಕ್ಯಾಂಪಿಂಗ್ ಹಬ್ಬು ಮತ್ತು ಇವ್ರ ಜೊತೆ ಟೈ ಅಪ್ ಮಾಡಿಬಿಟ್ಟು ಒಂದೊಳ್ಳೆ ಆಫರ್ ತೊಗೊಂಬರ್ತೀನಿ. ಎಲ್ಲರೂ ಸೇರಿ ಕ್ಯಾಂಪಿಂಗ್ ಮಾಡೋಣಂತೆ. ಕೊಡೋಣಮ್ಮ. ಓಕೆ. ಸೊ ಈಗ ನಮ್ಮ ಪಯಣ ಬೆಂಗಳೂರು ಕಡೆಗೆ ಅಂತ ಹೇಳಲ್ಲ, ನಮ್ಮ ಮನೆ ಕಡೆಗೆ.